ಈ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗಲ್ಲ, ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿ ಏನು ಮನವಿ ಮಾಡಿದ್ರು ಏನೂ ಗೊತ್ತಾಗ್ತಿಲ್ಲ ಅವ್ರಿಗೆ. ಅವ್ರಿಗೆ ಏನಕ್ಕೆ ಗೊತ್ತಾಗುತ್ತೆ? ಅವ್ರ ತಾತನ ಮನೆ ಗಂಟೇನ್ರಿ ಹೋಗುತ್ತೆ. ಅವನು ಕೊಂಗ, ಅವನಿಗೂ ಭಾಷೆಗೂ ಸಂಬಂಧವಿಲ್ಲ. ರೋಡ್ ಹಾಕಕ್ಕೆ ದುಡ್ಡು ಇದೆಯೋ ಇಲ್ವೋ, ಚರಂಡಿ ಕಟ್ಟಕ್ಕೆ ದುಡ್ಡು ಇದೆಯೋ ಇಲ್ವೋ, ನಿಂತೋಗಿರೋ ಬ್ರಿಡ್ಜ್ಗಳನ್ನ ಕಟ್ಟಬೇಕೋ ಬಿಡಬೇಕೋ, ಆಸ್ಪತ್ರೆಗೆ ಔಷಧಿ ಇದೆಯೋ ಇಲ್ವೋ, ಆಯಿತು. ಆಮೇಲೆ ಸ್ಮಶಾನ ಇದೆಯೋ ಇಲ್ವೋ, ಸತ್ರ ಹೂತ್ಕೊಳ್ಳೋಕ್ಕೆ ಇಲ್ಲ. ಅದಕ್ಕೆ ಹೇಳ್ತಿರೋದು ಸಂಬಳ ಬರುತ್ತೆ, ತಿಂತಾರೆ. ನಾಳೆ ಮಾತಾಡೋಣ ಬನ್ನಿ, ತಲೆ ಕೆಡಿಸ್ಕೊಬೇಡಿ. ಅದು ಯಾವ ಅಳಸಲ್ ಕತೆ? ಅವ್ರಿಗೇನು ಹೋಗಬೇಕು? ಅವ್ರಿಗೆ ಇದೊಂದು ಇದು ಅದು ಯಾರದ್ದೋ ಮುಂದೆ ಹೋಗಿ ಕಿನ್ರಿ ಬರೆಸ್ದಂಗೆ. ಹಾಂ, ನಿಮಗೆ ಸಮಾಜದ ಭಯ ಇಲ್ಲ, ಆ ಗಂಡನ ಭಯ ಇಲ್ಲ, ಸ್ನೇಹದ ಭಯ ಇಲ್ಲ. ಸುಂಕದವನು ಮುಂದೆ ಕಾಷ್ಟ ಹೇಳ್ಕೊಂಡ್ರಂತೆ ಅಂತ ಅರ್ಥ. ಇವರಿಗೆ ಲಕ್ಷ ಲಕ್ಷ ಟ್ಯಾಕ್ಸು. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ಈಗ ಬಂದು ಮುಂದಾಗಿದ್ದಾರೆ. 25ನೇ ತಾರೀಕು ಮಾಡ್ತಾರಂತೆ. ಮಾಡಿ 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 ಬೇಕ್ರಿ, ಕ್ಯಾಂಟಿಮೆಂಟ್ಸು, ಸಣ್ಣ ಪುಟ್ಟ ಅಂಗಡಿಗಳು ಎಲ್ಲ. ಇಲ್ಲಿ ಬೆಂಗಳೂರು ಉಲ್ಲಾಳದ ನಂದಿನಿ ಬೂತ್ ಮಾಲೀಕರು ಒಬ್ಬರಿಗೆ 1,10,00,000 ರೂಪಾಯಿ ಕಟ್ಟಪ್ಪ ಅಂತ ಟ್ಯಾಕ್ಸ್ ಕೊಟ್ಟಿದ್ದಾರಂತೆ. ನೀವು ಒಟ್ಟಿಗೆ ಅಂತಂದ್ರಿ ಸರ್, ಒಂದಿನ ತಿನ್ನಿ ಹೋಗಿ ನೀವೇ ಅನ್ನ ಉಣ್ಬೇಕು. ಆ ಆಫೀಸರ್ ಕೊಟ್ಟವ್ರನ್ನ ಕರ್ಕೊಂಬಂದು ಒಂದು ಹಾರ ಹಾಕ್ಲೇಬೇಕು. ಅಲ್ಲಪ್ಪ, ನಂದಿನಿ ಬೂತ್ ಮಾಲೀಕ ಏನೇ ವ್ಯಾಪಾರ ಮಾಡಿರಲಿ ಅಲ್ಲಿ 1,10,00,000 ಟ್ಯಾಕ್ಸ್ ಬಂತು ಅಂದರೆ ಟರ್ನ್ ಓವರ್ ಏನಪ್ಪ ಪಾರ್ಟಿದು. ನಮಸ್ಕಾರ ಹೇಳ ಇಲ್ಲ, ಥ್ಯಾಂಕ್ಸ್ ಹೇಳ, ಧನ್ಯವಾದ ಹೇಳಿದ್ರು ಬರೀ ಹಾಲಲ್ಲೇ ಟರ್ನ್ ಓವರ್ ಏನು? ಯಾರೋ ಒಬ್ಬರು ವರ್ಷಕ್ಕೆ 10 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತಾರಂತೆ ಆದಾಯ ತೆರಿಗೆ ಅಂದರೆ. ಅವ್ರ ಆದಾಯ ಎಷ್ಟು ನೋಡ್ರಿ? ಟ್ಯಾಕ್ಸ್ ಕಟ್ತಾರೆ ಅಂದ್ರೆ ಅವ್ರ ಆದಾಯ ಟ್ಯಾಕ್ಸ್ 10 ಲಕ್ಷ ಕಟ್ತಾರೆ ಅಂದರೆ ಹೌದು, ಅದನ್ನ ಯೋಚಿಸ್ಬೇಕಾಗ. ಹಂಗೆ ಇದು ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು ಕೊಟ್ಟಿದ್ದಾನೆ. ಅವ್ನು ಗಾಬರಿ ಆಗೋಗಿದಂತೆ. ಇನ್ನೇನು ಮಾಡಿ ಸರ್, ಈಗ ಸಹಾಯವಾಣಿ ಮಾಡಿದ್ದಾರಂತೆ. ಯಾರು? ವಾಣಿಜ್ಯ ತೆರಿಗೆ ಇಲಾಖೆ. ಓಹೋ, ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ಹಂಗೆ ಹಂಗೆ ಒಂಚೂರಲ್ಲಿ ವಿಷದ ಬಾಟ್ಲು ಇಟ್ಬಿಡಿ. ಬರೀ ಇಂಥದೆಯಾ ಅಂದ್ರೆ ನಿಮ್ಮ ಫ್ರೀ ವಿಷ ಎಲ್ಲರಿಗೂ. ಬೇರೆ ಸೊಲ್ಯೂಷನ್ ಇಲ್ಲ. ಕಚಡಗಳನ್ನು ತೊಗೊಂಬಂದು ದರಿದ್ರದ ಈ ಸರ್ಕಾರದವ್ರುಗಳು, ಮಾನ ಮರ್ಯಾದೆ ನಾಚಿಕೆ ಇಲ್ಲದೆ ಇದ್ದವ್ರುಗಳು. ಬಡವರ ಹೆಸರು ಹೇಳ್ಕೊಂಡು ಬದುಕುವಂಥ ಕಚಡಗಳು ಎಲ್ಲರೂ. ಅವತ್ತಿಂದ ಹೇಳ್ತಾ ಇದ್ದೀವಿ, ಯಾವನಾರೊಬ್ಬ ಸೀನಿಯರ್ ಆಫೀಸರ್ ಕೂತ್ಕೊಂಡು ಯೋಗ್ಯತೆ ಇಲ್ಲದೆ ಮಾಡೋಕ್ಕಾಗ್ತಾ ಇಲ್ಲ, 3 ಹೊತ್ತು ರಾಜಕಾರಣ ಮಾಡ್ಕೊಂಡು ಸಾಯ್ತೀರಿ. ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಹಿಂದಿಂದ ಏನಾಗಿದೆ ಅದನ್ನು ನೋಡಿಕೊಂಡು ಅದಕ್ಕೆ ಏನು ಮಾಡ್ಬೋದು. ನೋಟಿಸ್ ಹಿಂದಕ್ಕೆ ಪಡಿಬೇಕು ಅಂತ ಸಿ ಟಿ ರವಿ ಅಂತ. ಏನ್ರಿ ನಿಮ್ಮದು ನೋಟಿಸ್ ಹಿಂದಕ್ಕೆ ಪಡೆಯೋದು? ಎಲ್ಲಿಂದ ಪಡಿತೀರಿ ಕಾನೂನು ಪ್ರಕಾರದಲ್ಲಿ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ, ನಿಮ್ಮ ಎಲ್ಲಿಂದ ಪಡಿತೀರಿ ಕಾನೂನು ಪ್ರಕಾರ ನೋಟಿಸನ್ನ? ಇದು ಕೇಂದ್ರದವ್ರು ಕೊಟ್ಟಿಲ್ಲ ನೋಟಿಸು, ರಾಜ್ಯದವ್ರು ಕೊಟ್ಟಿರೋದು. ಕರೆಕ್ಟು. ಆ BJP ಅವರ ಜೊತೆ ಇದೆ. ಉಪ್ಪಿನಕಾಯಿ ಹಾಕೊಂಡು ನೆಕ್ಕಳಿ ನೀವು ಜೊತೆ ಇದ್ದರೆ. ಹೋಗಿ ಹೇಳ್ರಿ ನಿಮ್ಮ ನಿರ್ಮಲಾ ಸೀತಾರಾಮನ್ಗೆ, ಪ್ರಪೋಸ್ ಮಾಡಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇದರಲ್ಲಿ GST ಕೌನ್ಸಿಲಲ್ಲಿ ಸ್ಲ್ಯಾಬ್ ತೆಗೆಯೋಣ ಅಂತ. ನಿಮ್ದೆ ತಾನೇ? ಹೋಗಿರಿ ಕ್ಯಾಕರ್ಸಿ, ಅಲ್ಲಿಗೆ ಕೆರ ಕಿತ್ತೋಗಂಗೆ ಹೊಡೀರಿ. ಜೊತೆಲಿದಾರಂತೆ ಉಪ್ಪಿನಕಾಯಿ ಹಾಕೊಂಡು ನೆಕ್ಕಳಕ್ಕೆ ಜೊತೆಯಲ್ಲಿ. ನಿಮ್ದು ಈ ಥರ ಡ್ರಾಮಾ, ಅವ್ರದ್ದು ಆ ಥರ ಡ್ರಾಮಾ. ಒಟ್ನಲ್ಲಿ ಜನ ಮಾತ್ರ ಜನನ್ ಸಾಯ್ಸಕ್ಕೆ ಹುಟ್ಟಿರೋಂಥ ರಾಕ್ಷಸರುಗಳೆಲ್ಲರೂ. ಹೇಳ್ತೀನಿ, ಮಂಡ್ಯ ಕಡೆ ಕಪ್ ಸುಳಿಯೋದು ನೋಡಿದ್ಯಾ? ಹಂಗ್ ಸುಳ್ಳಿ ಮಗನೇ ಎತ್ತಿನ ಗಡಿ ಹೊಡಿಕಾಕ ಬಂದ್ಬಿಡ್ತೀನಿ, ಹುಷಾರಾಗಿರೋ. ಒಬ್ರಲ್ಲ, ಸ್ಪೆಸಿಫಿಕ್ ಆಗಿ ನಾನು ಯಾರಿಗೂ ಹೇಳಿಲ್ಲ ಇಲ್ಲಿ. ಎಷ್ಟು ಅಂತ ಬೇಡ್ಕೊಳ್ಳು. ಸಿಕ್ಕಿದ ಕಡೆ ಜನ ರೊಚ್ಚಿಗೆ ನಿಂತ್ಕೊಂಡ್ಬಿಡ್ಬೇಕು ರಸ್ತೆನಲ್ಲಿ, ಬಾಂಗ್ಲಾದೇಶಲ್ಲಿ ಆದಂಗೆ. ಹಂಗಾರೆ ಆ ದಾರಿಗೆ ಬರ್ತೀರಿ ನೀವೆಲ್ಲ ಮೋಸ್ಟ್ಲಿ. ಬೆವರು ಸೃಷ್ಟಿ ಸಂಪಾದನೆ ಮಾಡಿರೋ ದುಡ್ಡು ಸರ್, ನನ್ನ ಓನ್ ಮನಿ ಇದು. I think you people understand only that language. You people don't understand the language of peace. ಸರ್ಕಾರ ಅಂತೆ, ಸರ್ಕಾರ. ಬಡವರು, ದಲಿತರು, ಹಿಂದುಳಿದ, ಅಹಿಂದ, ನಾಚಿಕೆಟ್ಟವ್ರುಗಳು ಆಡ್ತಿರೋ ಮಾತುಗಳೆಲ್ಲ ಬರೀ. ಯಾವನ್ರಿ ಅವ್ನು ಹೇಳ್ದವನು? ಕಾಂಡಿಮೆಂಟ್ಸ್ ಹತ್ರಕ್ಕೆ ಹೋಗ್ಬಿಟ್ಟು 1.25 ಕೋಟಿ ಟ್ಯಾಕ್ಸ್ ಹಾಕುಂದ್ರೆ ಯಾವನ್ರಿ ಕೊಡೋನವನು? ಕರ್ಕೊಂಬನ್ರಿ ಆಫೀಸರ್ನ ನೋಡ್ತೀನಿ. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ. ಅವ್ರು ಯಾವ ಹಳ್ಳಿಯಿಂದ ಬಂದಿದ್ದಾರೆ, ಅವ್ರ ಅಪ್ಪ ಅಮ್ಮ ಏನು ದುಡಿದ್ರು, ಅವ್ರು ಏನು ಟ್ಯಾಕ್ಸ್ ಕಟ್ಟಿದ್ದಾರೆ ನೋಡಬಿಡ್ತೀನಿ ನಾನುವೇ. ಟ್ಯಾಕ್ಸ್ ಕಟ್ಟದೇ ಇರೋ ಅಯೋಗ್ಯರೆಲ್ಲ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾರೆ ಬಂದಿಲ್ಲಿ.
ಮೀಟರ್ ಬೇಕು, ಮೀಟರ್ ಮೀಟರ್